ಲೂಕನು ಬರೆದಂತ ಸುವಾರ್ತೆ 11ನೇ ಅಧ್ಯಾಯ 46ನೇ ವಾಕ್ಯ. ಆತನು, ಧರ್ಮೋಪದೇಶಕರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ಜನರ ಮೇಲೆ ಹೊರಲಾರದ ಹೊರೆಗಳನ್ನು ಹೊರಿಸುತ್ತೀರಿ. ನೀವಾದರೋ ಆ ಹೊರೆಗಳನ್ನು ಒಂದು ಬೆರಳಿನಿಂದಲೂ ಮುಟ್ಟುವುದಿಲ್ಲ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಕಪಟಿಗಳಾದ ಶಾಸ್ತ್ರಿಗಳನ್ನು ಖಂಡಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂತ ಸಮಯದಲ್ಲಿ ಯೇಸು ಕ್ರಿಸ್ತನು ಅವರ ಕಪಟತನವನ್ನ ಖಂಡಿಸಿ ಬೋಧನೆಗಳನ್ನ ಮಾಡುವಾಗ ಒಬ್ಬ ಧರ್ಮೋಪದೇಶಕನು ಆತನ ಬಳಿಗೆ ಬಂದು, ಬೋಧಕನೇ, ಈ ಮಾತುಗಳನ್ನು ಹೇಳುವುದರಿಂದ ನಮ್ಮನ್ನು ನಿಂದಿಸಿದ ಹಾಗಾಯಿತು ಎಂಬುದಾಗಿ ಹೇಳಲು ಯೇಸು ಕ್ರಿಸ್ತನು ಅವನಿಗೆ, ಧರ್ಮೋಪದೇಶಕರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ಜನರ ಮೇಲೆ ಹೊರಲಾರದ ಹೊರೆಗಳನ್ನು ಹೊರಿಸುತ್ತೀರಿ. ನೀವಾದರೋ ಆ ಹೊರೆಗಳನ್ನು ಒಂದು ಬೆರಳಿನಿಂದಲೂ ಮುಟ್ಟುವುದಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಗಮನಿಸುವುದಾದ್ರೆ, ದಿವಸಗಳಲ್ಲಿ ಶಾಸ್ತ್ರಿಗಳು, ಪರಿಸಾಯರು, ಧರ್ಮೋಪದೇಶಕರು ಜನಗಳ ಮೇಲೆ ಹೊರಲಾರದ ಹೊರೆಗಳನ್ನ ಹೊರಿಸುವಂತ ಬೋಧನೆಗಳನ್ನ ಮಾಡಿ ಸ್ವಾರ್ಥದ ವಿಚಾರಗಳನ್ನ ಹೇಳುತ್ತಾ ಇದ್ದರು. ಆದರೆ ತಾವಾದರೋ ತಾವು ಬೋಧಿಸಿದಂತ ಯಾವ ಕಾರ್ಯವನ್ನು ಕೂಡ ಅನುಸರಿಸುತ್ತಲೇ ಇರಲಿಲ್ಲ. ಅದರ ನಿಮಿತ್ತವಾಗಿ ಯೇಸು ಕ್ರಿಸ್ತನು ಅವರನ್ನ ಖಂಡಿಸುತ್ತಾ ಇದ್ದಾನೆ. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಮತ್ತೊಬ್ಬರಿಂದ ಏನನ್ನ ಎದುರು ನೋಡುತ್ತೇವೋ ಅದನ್ನು ಎದುರು ನೋಡುವುದಕ್ಕಿಂತ ಮುಂಚಿತವಾಗಿ ನಾವು ಅದನ್ನು ನೆರವೇರಿಸಬೇಕು. ನಾವು ಆ ರೀತಿಯಾಗಿ ಜೀವಿಸಬೇಕು. ಆಗಲೇ ದೇವರು ನಮ್ಮನ್ನ ಮೆಚ್ಚುವಂಥದ್ದು. ಆದರೆ ಅನೇಕ ಬಾರಿ ನಾವು ಮತ್ತೊಬ್ಬರಿಂದ ಎದುರು ನೋಡುವುದನ್ನ ನಾವೇ ಮಾಡುವುದಿಲ್ಲ. ಮತ್ತೊಬ್ಬರಿಂದ ಎದುರು ನೋಡುವಂತ ಸ್ವಭಾವವನ್ನ ನಾವೇ ತೋರಿಸುವುದಿಲ್ಲ. ಮತ್ತೊಬ್ಬರು ಕ್ಷಮಿಸಬೇಕೆಂದು ಬಯಸುತ್ತೇವೆ, ನಾವೇ ಕ್ಷಮಿಸುವುದಿಲ್ಲ. ಮತ್ತೊಬ್ಬರು ಪ್ರೀತಿಸಬೇಕೆಂದು ಬಯಸುತ್ತೇವೆ, ನಾವೇ ಪ್ರೀತಿಸುವುದಿಲ್ಲ. ಮತ್ತೊಬ್ಬರು ಕರುಣೆ ತೋರಿಸಬೇಕೆಂದು ಬಯಸುತ್ತೇವೆ, ನಾವೇ ಕರುಣೆ ತೋರಿಸುವುದಿಲ್ಲ. ಇಂತಹ ಸ್ವಭಾವಗಳು ಕಪಟತನಗಳಾಗಿ ತೋರಲ್ಪಡುತ್ತವೆ. ಆದ್ದರಿಂದ ನಾವು ಮತ್ತೊಬ್ಬರಿಂದ ಏನನ್ನು ಎದುರು ನೋಡುತ್ತೇವೋ, ಮತ್ತೊಬ್ಬರು ಏನನ್ನ ಮಾಡಬೇಕೆಂಬುದಾಗಿ ಆಗ್ರಹಿಸುತ್ತೇವೋ ಅದನ್ನು ನಾವು ಮಾಡುವುದಕ್ಕೆ ಮುಂದಾದರೆ ಕರ್ತನು ನಮ್ಮನ್ನು ಮೆಚ್ಚುತ್ತಾನೆ. ನಮ್ಮ ಜೀವಿತದ ಶ್ರೇಷ್ಠವಾದಂಥ ಪ್ರತಿಫಲಗಳು ಆತನಿಂದ ನಮಗೆ ದೊರಕುವಂಥದ್ದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ಪರಿಸಾಯರು ಶಾಸ್ತ್ರಿಗಳ ರೀತಿಯಲ್ಲಿ ಬರೀ ಮತ್ತೊಬ್ಬರಿಂದ ಎದುರು ನೋಡುವವರಾಗಿ ಮಾತ್ರ ಇರದೆ, ನಾವು ಮೊದಲನೇದಾಗಿ ಅದಕ್ಕೆ ವಿಧೇಯರಾಗಿ ಅದನ್ನು ನೆರವೇರಿಸುವಂತವರಾಗಿ ಮಾರ್ಪಟ್ಟು ದೇವರ ದೃಷ್ಟಿಯಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ವಿಧೇಯತೆಯನ್ನ ತೋರ್ಪಡಿಸುವುದಾದರೆ ಶ್ರೇಷ್ಠತೆಗಳನ್ನ ಹೊಂದಬಹುದು. ವಾಗ್ದಾನದ ಪರಿಪೂರ್ಣತೆಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ ಎಂಬುದನ್ನು ತಿಳಿದವರಾಗಿ ಇಹಲೋಕದ ವರ್ತನೆಗಳಿಗೆ, ಸೈತಾನನ ಆಲೋಚನೆಗಳಿಗೆ, ಕಪಟತನಗಳಿಗೆ ಜೀವಿತದಲ್ಲಿ ಅವಕಾಶ ಕೊಡದೆ ದೇವರ ಮುಂದೆ ಪೂರ್ಣವಾಗಿ ಸಮರ್ಪಿಸಿ ಆತನ ವಾಕ್ಯಗಳಿಗೆ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ ಕರಗಳಲ್ಲಿ ಸಮರ್ಪಿಸ್ತನೆ. ಪ್ರತಿಯೊಂದು ಜೀವಿತಗಳನ್ನು ನೀನ್ ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಶಾಸ್ತ್ರಿಗಳು, ಪರಿಸಾಯರು ಅಪ್ಪ ಜನಗಳ ಮೇಲೆ ಅವರು ಹೊರಲಾರದಷ್ಟು ಹೊರೆಗಳನ್ನು ಹೊರಿಸುತ್ತಾ ಇದ್ದರು. ಆದರೆ ತಾವಾದರೋ ಅದನ್ನೊಂದು ಬೆರಳಿನಿಂದಲೂ ಮುಟ್ಟುತ್ತಾ ಇರಲಿಲ್ಲ. ಅಂತಹ ಕಪಟತನವನ್ನ ನೀನು ದ್ವೇಷಿಸಿ ಅದನ್ನು ಖಂಡಿಸಿದ ರೀತಿಯಲ್ಲಿ ಈ ದಿವಸಗಳ ನಮ್ಮ ಜೀವಿತಗಳಲ್ಲಿ ರಾಜ, ನಾವು ಮನುಷ್ಯರಿಂದ ಏನನ್ನು ಎದುರು ನೋಡುತ್ತೇವೋ, ಅವರು ಏನು ಮಾಡಬೇಕೆಂಬುದಾಗಿ, ಅವರು ಯಾವ ರೀತಿಯಾಗಿ ಇರಬೇಕೆಂಬುದಾಗಿ ಬಯಸುತ್ತೇವೋ ಅದನ್ನ ಮೊದಲನೇದಾಗಿ ನಾವು ಅನುಸರಿಸುವಂತೆ ನಮಗೆ ಅಪ್ಪ ನಿನ್ನ ಬಲವನ್ನ ಅನುಗ್ರಹಿಸು, ಆ ಜ್ಞಾನವನ್ನ ದಯಪಾಲಿಸು ರಾಜ. ಕ್ಷಮಿಸುವಂತೆ ಅಪ್ಪ, ಕರುಣೆ ತೋರಿಸುವಂತೆ, ಪ್ರೀತಿಯಿಂದ ನಡಕೊಳ್ಳುವಂತೆ, ವಿಷಯಗಳಲ್ಲಿ ಅಪ್ಪ ಗೊಂದಲಗಳನ್ನ, ಕಲಹಗಳನ್ನ ಎಬ್ಬಿಸದೆ ಸಮಾಧಾನಕ್ಕೆ ಕಾರಣವಾಗುವಂತೆ ಒಂದೊಂದು ಜೀವಿತಗಳು ಕೂಡ ಮುನ್ನಡೆಯಲಿ. ಎಲ್ಲ ಕಪಟತನಗಳು, ವಂಚನೆಯ ಮಾತುಗಳು, ಕುತಂತ್ರಗಳು, ಎಲ್ಲ ಸೈತಾನನ ದುರಾಲೋಚನೆಗಳು ಜೀವಿತಗಳನ್ನ ಬಿಟ್ಟು ಹೋಗಲಿ. ಜೀವಿತಗಳನ್ನಪ್ಪ ನಿನ್ನ ಕರಗಳಿಂದ ನೀನು ಆಶೀರ್ವದಿಸು, ನಿನ್ನ ವಿಶೇಷತೆಯಲ್ಲಿ ನೀನು ಮುನ್ನಡೆಸು ರಾಜ. ಜೀವಿತಗಳಿರುವಂಥ ಎಲ್ಲ ಸಮಸ್ಯೆಗಳು, ಹೋರಾಟಗಳು, ಕಷ್ಟಗಳು, ಬಲಹೀನತೆ, ರೋಗಗಳು, ಬಂಜತನ, ವಿರೋಧಿಯ ಆಳ್ವಿಕೆ, ತಡೆಗಳು, ಎಲ್ಲ ಅಸಾಧ್ಯವಾದಂಥ ವಿಷಯಗಳು ಕೂಡ ಈ ಸಮಯದಲ್ಲಿ ನೀಗಿ ಹೋಗಲಿ. ಕರ್ತನ
ಕ್ರಿಸ್ತನ ಬಲವು ಪೂರ್ಣ ಸಾಧಕವಾಗಿ ಜೀವಿತಗಳನ್ನು ಪರಿಪೂರ್ಣತೆಯಲ್ಲಿ ನಡೆಸಲಿ. ಆಶೀರ್ವಾದವನ್ನು ಅನುಗ್ರಹಿಸು ರಾಜ, ಮೇಲುಗಳನ್ನು ಅನುಗ್ರಹಿಸು ಕರ್ತನೆ. ಗರ್ಭಫಲವನ್ನು ದಯಪಾಲಿಸು. ನಿನ್ನ ಮಕ್ಕಳು ನಿನ್ನ ಸಾಕ್ಷಿಗಳಾಗಿ ಸಂತೋಷವಾಗಿ ಅಪ್ಪ ಜೀವಿಸಲಿ. ನೀನು ಆ ರೀತಿಯಾಗಿ ಮಾಡುವುದಕ್ಕೋಸ್ಕರ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲವೂ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗನ ಮಾನ್ಮಲಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.